ಎಲ್ರಿಗೂ ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್. ಈ ವಾರ ಪೂರ್ತಿ ತುಂಬಾನೇ ಎನ್ಕರೇಜ್ ಮಾಡಿದ್ರ, ಎಲ್ಲ ವ್ಲಾಗ್ಸ್ನು ಅಷ್ಟು ಪ್ರೀತಿಯಿಂದ ನೋಡಿದ್ದೀರಾ, ತುಂಬಾ ಲೈಕ್ಸ್ ಕೊಟ್ಟು ನನಗೆ ಮೋಟಿವೇಟ್ ಮಾಡ್ತಾ ಇದ್ದೀರಾ. ಹಾಗೆ ನಿನ್ನೆ ವಿಡಿಯೋದಲ್ಲಿ ಕೇಳಿದ್ರ ಮ್ಯಾಮ್ ನೀವು ಮಾಯಿಶ್ಚರೈಸರ್ ಮಾಡೋದು ನಮಗೂ ತೋರಿಸ್ಕೊಡಿ ಅಂತ. ಡೆಫಿನೆಟ್ಲಿ ತೋರಿಸ್ಕೊಡ್ತೀನಿ. ಏನಂದ್ರೆ ಈವೆಂಟ್ ಹತ್ರ ಬರ್ತಾ ಇದೆ, ಅದಕ್ಕೆ ಬೇಕಾಗಿರೋಂಥ ಬ್ಲಾಗ್ಗಳಾಗಲಿ, ಅದಕ್ಕೆ ಬೇಕಾಗಿರೋಂಥ ಪ್ರಿಪ್ರೇಷನ್ಸ್ ಆಗಲಿ ಮಾಡೋದು ಸ್ವಲ್ಪ ಬ್ಯುಸಿ ಅಷ್ಟೇ. ಡೆಫಿನೆಟ್ಲಿ ಹಾಗೆ ಇನ್ನು ಮನೆಯಲ್ಲಿ ಮಾಡ್ಕೋಬೋದಾದಂಥ ಸ್ಕಿನ್ ಟೈಟ್ನಿಂಗು, ಹಾಗೆ ಬ್ರೈಟ್ ಮಕ್ಕಳ ಮುಖ ಥರ ಸಾಫ್ಟ್ ಆಗಿ ಬ್ರೈಟ್ ಆಗಿ ಆಗೋ ಥರ ಗ್ಲೋ ಬರೋಕೆ, ಇದೆಲ್ಲದಕ್ಕೂ ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ ಅಂದರೆ ಕ್ರೀಮ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ. ಅದು ಸಕ್ಸಸ್ಫುಲ್ ಆಯಿತು ಅಂದರೆ ಅದೆಲ್ಲದನ್ನು ನಿಮ್ಗೆ ಹೇಳ್ಕೊಡ್ತೀನಿ, ಮನೆಯಲ್ಲೇ ಮಾಡಿ ಇಟ್ಕೋಬೋದು. ಅದಕ್ಕೊಂದಷ್ಟು ಥಿಂಗ್ಸ್ನ ನಾನು ಅಮೆಝಾನಿಂದ ಪರ್ಚೇಸ್ ಮಾಡ್ತಾ ಇದ್ದೀನಿ. ಕೆಲವೊಂದು ಅಂದರೆ ಏನೇನು ಬೇಕು ನಮ್ಗೆ ಮಾಡೋಕ್ಕೆ ಅಂತ ನಾನು ಮಾಡುವಾಗ ತೋರಿಸ್ಕೊಡ್ತೀನಿ. ಬಿಕಾಸ್ ನಾನು ಪ್ರಮೋಷನ್ ಏನು ಮಾಡೋದಿಲ್ಲ ಅದು. ಸೊ ನನ್ನ ಹೆಸರುಗಳು ಹೇಳಿಬಿಟ್ರೆ ಅಮೆಝಾನು ಅದು ಇದು ಅಂದ ತಕ್ಷಣ ಏನೋ ಪ್ರಮೋಷನ್ ಅಂತ ಅನ್ಕೋತಿರೋದಕ್ಕೆ ನಾನು ಪರ್ಸನಲಿ ನನಗೇನು ಬೇಕೋ ತರಿಸ್ಕೊಳ್ತಾ ಇದ್ದೀನಿ. ಮುಚ್ಚುಮರೆ ಅಂತ ಏನೂ ಇಲ್ಲ, ಯಾವ ಸೀಕ್ರೆಟ್ಸು ಇಲ್ಲ. ಡೆಫಿನೆಟ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋದ್ರಲ್ಲಿ ನನಗೆ ತುಂಬ ಸಂತೋಷ ಇದೆ. ವೈರಲ್ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಡಸ್ಟು, ಹಾಗೆ ವೆದರ್ ವೇರಿಯೇಷನ್ಸಿಂದ ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ ಆಗಿದೆ. ಹಾಗೆ ಇವತ್ತು ಎಣ್ಣೆಗಾಯಿ ರೆಸಿಪಿ ನೋಡ್ಕೊಂಡು ಬನ್ನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಮೊದಲನೇ ಸಲ ಅವನ್ ಇಲ್ಲದೆ ಕುಕ್ಕರಲ್ಲಿ ಬ್ರೆಡ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂತು. ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಬೇಕಿತ್ತು ಅಂತ ಅನಿಸ್ತು ನನಗೆ ಆಮೇಲೆ. ಸೊ ನಾನು ನಿಮ್ಗೆ ಆ ರೆಸಿಪಿನೂ ನಾನು ಹಂಚ್ಕೋತೀನಿ. ಇಷ್ಟ ಆದರೆ ಟ್ರೈ ಮಾಡಿ, ನೀವು ಮನೇಲಿ ಮಕ್ಕಳಿಗೆ ಮಾಡಿಕೊಡಿ. ಮನೇಲೇ ಮಾಡುವಂಥ ಗೋಧಿ ಹಿಟ್ಟಲ್ಲಿ ಮಾಡುವಂಥ ಬ್ರೆಡ್ಡು ನ್ಯೂಟ್ರಿಷಿಯಸ್ ಅಷ್ಟೇ ಅಲ್ಲ, ಹೆಲ್ದಿ ಕೂಡ. ಅದರಲ್ಲಿ ಯಾವುದೇ ಒಂದು ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಹಾಕಿರಲ್ಲ, ಬೆಲ್ಲ ಹಾಕಿ ಮಾಡ್ಬೋದು. ಹಾಗೆ ಈಸ್ಟ್ ಇಲ್ಲ, ಮೈದಾ ಇಲ್ಲ, ಅವನಲ್ಲಿ ಮಾಡಿಲ್ಲ, ಕುಕ್ಕರಲ್ಲಿ ಮಾಡಿರೋದು. ಸೊ ಇದೆಲ್ಲ ಬೆನಿಫಿಟ್ಸ್ ಇದೆ ಅದರಲ್ಲಿ. ಅದನ್ನು ನೋಡ್ಕೊಂಡು ಬನ್ನಿ. ಏನಪ್ಪ ಇಷ್ಟೊಂದು ರೆಸಿಪೀಸ್ ಒಂದೊಂದೇ ವ್ಲಾಗಲ್ಲಿ ತೋರಿಸ್ತಾ ಇದ್ದಾರೆ ಅಂದರೆ, ಕೆಲವೊಂದ್ಸಲ ಏನಾದರೂ ಮಾಡಬೇಕು ಅಂತ ಮನ್ಸು ಬಂದರೆ ಮಾಡಿಬಿಡ್ತೀನಿ. ಅದು ನೋಡಿ ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಬೇಕಿತ್ತು ನಾನಂತೂ. ನನ್ನ ಮೇಲೆ ನನಗೆ ಬೇಜಾರ. ಕಿಚನ್ ಹಾಗೆ ಬಿಟ್ಬಿಟ್ಟಿದ್ದೀನಿ, ಕ್ಲೀನ್ ಕೂಡ ಮಾಡಿಲ್ಲ. ಈಗ ಸಂಜೆ ಈಗೇ ಮಾತಾಡ್ತಾ ಇರೋದು ನಾನು, ಈಗಲೇ ಎಡಿಟಿಂಗ್ ಮಾಡಿ ಹಾಕ್ತೀನಿ. ನಾಳೆ ನೀವು ವಿಡಿಯೋ ನೋಡ್ತೀರಾ. ಇನ್ನು ಬ್ಯಾಂಗ್ಳೂರು ಈವೆಂಟು January 7th ಸಂಡೇ, 7ನೇ ತಾರೀಕು ಸಂಡೇ, ಜಯನಗರ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಇದೆಯಲ್ಲ, ಅಲ್ಲಿ ನಾವೆಲ್ಲ ಬರ್ತಾ ಇದ್ದೀವಿ. ನೀವು ಬನ್ನಿ, ನಿಮ್ಮನ್ನೆಲ್ಲ ಮೀಟ್ ಮಾಡೋಕ್ಕೆ ಆಸೆ ಇದೆ. ಆದರೆ ದಯವಿಟ್ಟು ಕಂಪಲ್ಸರಿ ಮಾಸ್ಕ್ ಧರಿಸಿ ಬರೋದನ್ನು ಮಿಸ್ ಮಾಡಬೇಡಿ. ಹಾಗೆ ನಿಮ್ಮ ಪರ್ಸ್ನಲ್ ವಾಟರ್ ಬಾಟಲ್ಸ್ ಆಗಲಿ, ನ್ಯಾಪ್ಕಿನ್ಸ್ ಆಗಲಿ, ಶಾಪಿಂಗ್ ಮಾಡೋಕ್ಕೆ ಬ್ಯಾಗ್ಗಳಾಗಲಿ ನೀವು ಮನೆಯಿಂದ ದಯವಿಟ್ಟು ತೊಗೊಂಡು ಬನ್ನಿ. ಯಾವುದಕ್ಕೂ ಡಿಪೆಂಡ್ ಆಗಬೇಡಿ ಅಲ್ಲಿ. ಹಾಗೆ ನಾವು ನೀರಿನ ವ್ಯವಸ್ಥೆ ಮಾಡಿರ್ತೀವಿ, ಬಟ್ ಆದಷ್ಟು ನಿಮ್ಮ ಮನೆಯಿಂದನೇ ನೀವು ಶುದ್ಧವಾದ ನೀರನ್ನು ಇಟ್ಕೊಂಡು ಬಂದಿರಿ. ಮಕ್ಕಳನ್ನ ಕರ್ಕೊಂಡ್ಬರುವಾಗ ಸ್ವಲ್ಪ ಕೇರ್ಫುಲ್. ಮಕ್ಕಳು ಅಂದ ತಕ್ಷಣ ನೆನಪಾಯಿತು, ನಮ್ಮ ಟ್ರೆಡಿಷ್ನಲ್ ಹಳೆ ಕಾಲದಲ್ಲಿ ಆಟ ಆಡ್ತಾ ಇದ್ದ ಗೇಮ್ಸ್ ಎಲ್ಲ ಇರುತ್ತೆ ಅಲ್ಲಿ. ಅದನ್ನು ಆಡ್ಸೋಕ್ಕೆ ಇಮಾ ಅವರು ಕೂಡ ಇರ್ತಾರಲ್ಲಿ. ಅವರೆಲ್ಲ ಹೇಳ್ಕೊಡ್ತಾರೆ, ಮಕ್ಕಳಿಗೆ ಆಟ ಆಡಿಸ್ತಾರೆ. ನೀವು ಅದನ್ನು ಕೊಂಡ್ಕೋಬೇಕಂತಿಲ್ಲ, ಮಕ್ಕಳನ್ನ ಆಟ ಆಡಿಸಿ ಅದನ್ನು ಕಲಿಸ್ಬೋದು. ಸೊ ಈ ಒಂದು ಫೆಸಿಲಿಟಿ ಇದೆ. ಹಾಗೆ ಚನ್ನಪಟ್ಟಣದ ಗೊಂಬೆ ಇರುತ್ತೆ, ಮಣ್ಣಿನ ಪಾತ್ರೆಗಳಿರುತ್ತೆ ಈ ಸಲ ವಿಶೇಷವಾಗಿ. ಸೊ ಇಷ್ಟೆಲ್ಲ ಹೊಸ ಸ್ಟಾಲ್ಸ್ ಬಂದಿರೋದ್ರಿಂದ ಮಿಸ್ ಮಾಡದೆ ಬನ್ನಿ. ಯಾವುದನ್ನು ಮಿಸ್ ಮಾಡ್ಕೋಬೇಡಿ. ಹಾಗೆ ನಮ್ಮಲ್ಲಿ ಯಾವ್ಯಾವ ಸ್ಟಾಲ್ಸ್ ಇರುತ್ತೆ ಅನ್ನೋದನ್ನ ಡೈಲಿ ನಾನು ಬ್ಲಾಗ್ ಮೂಲಕ ಹಾಕ್ತಾನೆ ಇದ್ದೀನಿ. ಸೊ ನಿಮಗೂ ಗೊತ್ತಾಗುತ್ತೆ ಯಾವ್ದಿರುತ್ತೆ ಅಂತ. ಸೊ ನಾನು ಕಾಯ್ತಾ ಇರ್ತೀನಿ. January 7ನೇ ತಾರೀಕು ಬನ್ನಿ. ಹಾಗೆ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್. 2 ದಿನದ ವ್ಲಾಗನ್ನು ನೀವು ಇಲ್ಲಿ ನೋಡ್ತೀರಾ. ಇದು ನನ್ನ ಮಾರ್ನಿಂಗ್ ಡ್ರಿಂಕ್. ಎಳ್ನೀರು ಕುಡಿದೆ, ಒಂದು ಬಾಳೆಹಣ್ಣು ತಿಂದೆ. ರುಜುತಾ ಅವರ ಪ್ರಕಾರ ಮಾರ್ನಿಂಗ್ ಫಸ್ಟ್ ಮೀಲ್ ನಮ್ಮದು ಬಾಳೆಹಣ್ಣು, ತಪ್ಪಿದರೆ ಬಾದಾಮ್, ನೆನೆಸಿಟ್ಟ ಬಾದಾಮ್ ಆಗಿರುತ್ತೆ. ಡ್ರೈ ಫ್ರೂಟ್ಸ್ ಕೂಡ ತಿನ್ಬೋದು. ಗುಡ್ ಮಾರ್ನಿಂಗ್. ಇಲ್ಲಿ ನೋಡ್ತಾ ಇರೋದು ಸಿರಿಪೂರ್ಣ ಅವರ ರಾಗಿ ಮಾಲ್ಟ್, ಜೂನಿಯರ್ ರಾಗಿ ಮಾಲ್ಟ್. ಏನಪ್ಪ ಇದು ಜೂನಿಯರ್ ರಾಗಿ ಮಾಲ್ಟ್ನ ಇವರು ತೋರಿಸ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಮನೆಯಲ್ಲಿ ಪುಟ್ಟ ಮಗು ಇದ್ದರೆ 6 ತಿಂಗಳು ಮಗುವಿಂದ ಹಿಡಿದು ಎಷ್ಟು ದೊಡ್ಡವರಾದರೂ ಈ ಮಾಲ್ಟ್ನ ತಗೋಬೋದು. ನಾನು ಈ ಮಾಲ್ಟ್ನ ಕುಡಿತಾ ಇದ್ದೀನಿ. ಸೊ ನಾನು ಮಗು ಅಲ್ಲ, ನಿಮ್ಗೆ ಗೊತ್ತು. ನಾನು ಯಾಕೆ ಕುಡಿತಾ ಇದ್ದೀನಿ ಅಂತಂದರೆ, ಇದು ಮೊಳಕೆ ಕಟ್ಟಿರೋದ್ರಿಂದ ಇದರಲ್ಲಿ ನೋಡಿ ರಾಗಿ ಇದೆ, ಹಾಗೆ ಕೆಲವೊಂದು ಸಿರಿಯಲ್ಸ್ ಇದೆ, ಡ್ರೈ ನಟ್ಸ್ ಇದೆ, ಡೇಟ್ಸ್ ಇದೆ, ಸ್ಪೈಸಸ್ ಇದೆ, ಪಲ್ಸಸ್ ಇದೆ. ಸೊ ಇದರಲ್ಲಿ ನಮಗೆ ಹೀಟ್ ಆಗುವಂಥ ಅಂಶ ಕಡಿಮೆ. ಮೊಳಕೆ ರಾಗಿ ಕಟ್ಟಿರ್ತಾರೆ, ಹಾಗಾಗಿ ಇದರಲ್ಲಿ ನಮಗೆ ಪೋಷಕಾಂಶಗಳೇ ಜಾಸ್ತಿ ಸಿಗುತ್ತೆ. ಸೊ
ಬನ್ನಿ ಈ ಮಾಲ್ಟ್ನ ಮಾಡಿ ತೋರಿಸ್ತೀನಿ. ಹಾಗೆ ಇದು ಒಂದೇನಾ ಅಂತಂದರೆ ಇಲ್ಲ, ಇದು ಪೂರ್ಣಿಮಾ ಅವರ ರಾಗಿ ಮಾಲ್ಟು. ಪೂರ್ಣಿಮಾ ಅವರ ಎನರ್ಜಿ ಡ್ರಿಂಕ್ ಕೂಡ ಇದೆ. ಒಂದು ಪ್ಯಾಕೆಟ್ ಓಪನ್ ಆಗಿ ಇನ್ನು ಸ್ವಲ್ಪ ಬಾಕಿ ಇದೆ, ಇದು ಹಾಕಬೇಕು. ಅದಕ್ಕೆ ತೋರಿಸ್ತೀನಿ, ಇಲ್ಲೇ ಇದೆ ಅನ್ಕೋತೀನಿ. ಹಿಂದಕ್ಕಿದೆ ಬಾಟ್ಲು. ಹಾಗೆ ಇದು ಪೂರ್ಣಿಮಾ ಅವರ ಮಿಲೆಟ್ಸ್ ರಾಗಿ ಮಾಲ್ಟ್. ಇದು ಪ್ರೋಟೀನ್ ಡ್ರಿಂಕು. ನೀವು ಹಾರ್ಲಿಕ್ಸು, ಬೂಸ್ಟು, ಬೋನ್ವಿಟಾ ಮಕ್ಕಳಿಗೆ ಕೊಡೋ ಬದಲು ಇದನ್ನೇ ನೀವು 2 ಸ್ಪೂನ್ ಹಾಕ್ಬಿಟ್ಟು ಮಕ್ಕಳಿಗೆ ಕುದಿಸಾದ್ರೂ ಕೊಡಿ, ಇಲ್ಲ ಹಾಗೆ ಬಿಸಿ ಹಾಲಿಗಾದರೂ ಹಾಕಿ ಕೊಡ್ಬೋದು. ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ ಇದರಲ್ಲಿರುತ್ತೆ. ಸೊ ನಾನು ಮೊನ್ನೆ ಪ್ರೋಟೀನ್ ಲಡ್ಡು ಕೂಡ ತೋರಿಸ್ದೆ ನಿಮಗೆ. ಸೊ ಈ ಪ್ರೋಟೀನ್ ಡ್ರಿಂಕ್ ನಾವು ಪ್ರೋಟೀನ್ ಜಾಸ್ತಿ ಬೇಕು ನಮ್ಮ ಬಾಡಿಗೆ. ಸೊ ಈ ಥರ ಒಂದು ತಗೊಳ್ಳೋದ್ರಿಂದ ನೀವು ಕಷ್ಟಪಟ್ಟು ಮಾಡೋ ಅವಶ್ಯಕತೆನೂ ಬೀಳಲ್ಲ, ಹೆಲ್ದಿಯಾಗಿ ಕೂಡ ಇರ್ಬೋದು. ಸೊ ಅದು ಏನು ಗೊತ್ತಾ, ಎಲ್ಲ ಕಡೆ ಮಾಲ್ಟ್, ಇವಾಗಂತೂ ಮಾಲ್ಟ್ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ. ಬಟ್ ಟು ಬಿ ಹಾನೆಸ್ಟ್, ನಂಬಿಕೆ ಇರೋರು, ಹೈಜಿನಿಕ್ ಆಗಿ ಕ್ಲೀನಾಗಿ ಮಾಡೋರು ಸಿಗೋದು ತುಂಬ ಅಪರೂಪ. ಆ ಥರದಲ್ಲಿ ಪೂರ್ಣಿಮಾ ಅವರು ದಿ ಬೆಸ್ಟ್ ಅಂತಲೇ ಹೇಳ್ತೀನಿ. ಬನ್ನಿ ಈಗ ಮಾಲ್ಟ್ ಮಾಡ್ತೀನಿ. ಮುಂದಕ್ಕೆ ಎಣ್ಣೆಗಾಯಿ ರೆಸಿಪಿ ನೋಡ್ತೀರಾ. ಇಲ್ಲಿ ಮಾಲ್ಟ್ ಮಾಡ್ಕೋತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ. ಒಮ್ಮೊಮ್ಮೆ ಹಸ್ಬೆಂಡ್ ಬೇಗ ಎಲ್ಲಿಗಾದರೂ ಹೋಗಿಬಿಟ್ರೆ ನನಗೆ ಅವತ್ತು ಅವಕಾಶ ಸಿಗುತ್ತೆ ನನಗೆ ಇಷ್ಟ ಬಂದಿದ್ದು ಮಾಡ್ಕೊಂಡು ತಿನ್ನೋಕ್ಕೆ. ಇಲ್ಲಾಂದರೆ ಒಬ್ಬೊಬ್ರಿಗೆ ಒಂದೊಂದು ಏನಂತ ಅವಲಕ್ಕಿ ಮಾಡಿದ್ರೆ ನಾನು ಸ್ವಲ್ಪ ಅವಲಕ್ಕಿ ತಿಂತೀನಿ, ಉಪ್ಪಿಟ್ಟು ಮಾಡಿದ್ರೆ ತಿಂದುಬಿಡ್ತೀನಿ. ಏನೂ ತಪ್ಪಿಲ್ಲ. ನೀವು ಅಷ್ಟೇ ಡಯಟ್ ಮಾಡ್ತಾಯಿದ್ರೆ ನಿಮ್ಮ ಮನೇಲಿ ನಾರ್ಮಲಾಗಿ ಮಾಡೋ ಅಂಥ ತಿಂಡಿಗಳನ್ನೇ ತಿನ್ನಿ, ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ. ಬಿಕಾಸ್ ಫಸ್ಟ್ ಮೀಲ್ ಅಂಥೇಳಿ ಬಾದಾಮಿ ಅಥವಾ ಬಾಳೆಹಣ್ಣು ತಿಂದಿರ್ತೀರ. 8 ಗಂಟೆ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಮಾಡಿ, ಆನಂತರ 11:30 ಅಷ್ಟರಲ್ಲಿ ಒಂದು ಲೋಟ ಎಳ್ನೀರು ಅಥವಾ ಒಂದು ಗ್ಲಾಸ್ ಒಂದು ಅರ್ಧ ಹಣ್ಣು ಅಥವಾ ನೀರು ಏನಾದರೂ ಒಂದು ತೊಗೊಳ್ಳಿ. ಮತ್ತು 1 ಗಂಟೆ ಅಷ್ಟರಲ್ಲಿ ಊಟ ಮಾಡಿ. ಊಟನೂ ಎಲ್ಲ ಕ್ವಾಂಟಿಟಿನ ಕಡಿಮೆ ಮಾಡ್ತಾ ಬನ್ನಿ. ಯಾವುದೇ ಎಕ್ಸಸೈಸ್ ಇಲ್ಲದೆ ಐ ಬೆಟ್ ವೆಯ್ಟ್ ಲಾಸ್ ಆಗ್ತೀರಾ. ಅದ್ರ ಜೊತೆಗೆ ನೀವು ವಾಕ್ ಮಾಡೋದು, ಯೋಗ ಮಾಡೋದು ಅಭ್ಯಾಸ ಮಾಡಿಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ, ನೀವು ಯಾವ ಒಂದು ಸಜೆಷನ್ಸು ನಿಮಗೆ ಅವಶ್ಯಕತೆ ಇರಲ್ಲ. ಆರಾಮಾಗಿ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗ್ತೀರಾ. ಸೊ ಇದು ತುಂಬ ಒಳ್ಳೆಯದು. ಈ ಕ್ರ್ಯಾಶ್ ಡಯಟ್ ಅಂತ ಮಾಡೋದು, ಯಾವುದೋ ಒಂದು ಡ್ರಿಂಕ್ ಕುಡಿದು ವೆಯ್ಟ್ ಲಾಸ್ ಆಗೋದು, ಡಯಾಬಿಟೀಸ್ ಬಂದು ವೆಯ್ಟ್ ಲಾಸ್ ಆಗೋದು, ಥೈರಾಯ್ಡಿಂದ ವೆಯ್ಟ್ ಲಾಸ್ ಆಗೋದು, ಅದೆಲ್ಲ ನಾರ್ಮಲ್ ಅಲ್ಲ. ಅದಕ್ಕೆ ಸಂತೋಷ ಪಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಅದು ನಿಮ್ಮ ಬಾಡಿ ಒಳಗಿರೋ ನ್ಯೂನ್ಯತೆಯಿಂದ ನೀವು ತೆಳ್ಳಗಾಗಿರ್ತೀರ. ಅದರಲ್ಲಿ ನಿಮಗೆ ಯಾವುದೇ ಹೆಲ್ತ್ ಬೆನಿಫಿಟ್ಸ್ ಇಲ್ಲ. ನಾನಿಲ್ಲಿ ಈ ರಾಗಿ ಮಾಲ್ಟಿಗೆ ಸ್ವಲ್ಪ ಪಂಪ್ಕಿನ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸ್, ಚಿಯಾ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕ್ರಂಚಿಯಾಗಿ ಕುಡಿಲಿಕ್ಕೆ ತಿನ್ನಲಿಕ್ಕೆ ಸಿಗ್ತಾ ಇರಲಿ ಅಂತ. ನಾನು ಯಾಕೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ, ನಿಮ್ಮಲ್ಲಿ ಯಾರಿಗಾದರೂ ಮೋಟಿವೇಟ್ ಆಗಲಿ, ನೀವು ಕೂಡ ಆರೋಗ್ಯಕರವಾದ ಜೀವನ ಶೈಲಿನ ಅಳವಡಿಸ್ಕೊಳ್ಳಿ ಅನ್ನೋದು ನನ್ನ ಒಂದು ಕೋರಿಕೆ, ಉದ್ದೇಶ. ಇಲ್ಲಿ ಮಧ್ಯಾಹ್ನ ಊಟಕ್ಕೆ ನೋಡಿ, ನಾನು ರೈಸ್ ಊಟ ಮಾಡ್ತಾಯಿದ್ದೀನಿ. ರೈಸೇ ತಿನ್ನಬಾರ್ದು ಅಂತೇನಿಲ್ಲ. ರಸಮ್ ಮಾಡಿದೆ, ಅದರಲ್ಲೂ ಮಡಿಕೆಯಲ್ಲಿ ರಸಮ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ತುಂಬ ಬಿಸಿ ಬಿಸಿಯಾಗಿ ಎಷ್ಟೊತ್ತಿರುತ್ತೆ. ಚಳಿಗಾಲದಲ್ಲಿ ಬಿಸಿ ಬಿಸಿ ರಸಮು, ಅನ್ನ, ಒಂದಷ್ಟು ಸಲಾಡು, ಪನ್ನೀರ್ ಕೂಡ ಫ್ರೈ ಮಾಡ್ಕೊಂಡಿದ್ದೆ. ಹಪ್ಪಳನೂ ಕರೆದಿದ್ದೆ ಅವತ್ತು ಸಂಡಿಗೆ, ಫ್ರೆಶ್ ಆನಲ್ಲಿ ಮಾಡಿರೋವಂಥ ಆರ್ಗ್ಯಾನಿಕ್ ರೈಸಿಂದ ಮಾಡಿರೋವಂಥ ಹಪ್ಪಳ, ಅದನ್ನು ಸ್ವಲ್ಪ ಫ್ರೈ ಮಾಡಿದ್ದೆ. ಇಷ್ಟು ನಂದು ಮಧ್ಯಾಹ್ನದ ಊಟ. ನಾನು ಹೇಳೋದಷ್ಟೇ, ತುಂಬ ತಿನ್ನಬಾರ್ದು, ಲಿಮಿಟಲ್ಲಿದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಹಲೋ, ಇಲ್ಲಿ ನೀವು ನೋಡ್ತಾ ಇರೋದು ಸೆಂಬೇರೆಕಾಯಿ ಪಲ್ಯ. ಇದು ಏನಪ್ಪ ಅಂತಂದರೆ, ನಾನು ನಿಮ್ಗೆ ಈಗ ಒಂದು ಫೋಟೋ ಹಾಕ್ತೀನಿ ನೋಡಿ. ಹೆಚ್ಚಿಬಿಟ್ಟಿದೆ. ನನಗೆ ಆಮೇಲೆ ನೆನಪಾಯಿತು, ಅಯ್ಯೋ ಹೇಳೇ ಇಲ್ಲ, ರೆಸಿಪಿ ಹೇಳಿದ್ರೆ ಗೊತ್ತಾಗ್ತಿತ್ತು ಅಂತ. ಈ ಕಾಯಿ ಎಲ್ಲೇ ಸಿಕ್ಕರೂ ತೊಗೊಂಡ್ಬಂದು ಸಣ್ಣದಾಗಿ ಹೆಚ್ಚಿಬಿಟ್ಟು ಒಗ್ಗರಣೆ ಹಾಕಿ ಪಲ್ಯ ಮಾಡ್ಕೊಳ್ಳಿ. ಏನೂ ಇಲ್ಲ, ಈರುಳ್ಳಿ ಟೊಮೆಟೊ ಒಗ್ಗರಣೆ ಕೊಟ್ಟರೆ ಸಾಕು. ತುಂಬ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿದೆ. ಒಂದು ಯೂನೀಕ್ ಆಗಿರೋ ಪಲ್ಯ ಇದು. ನಾನು ಅದ್ರ ಫೋಟೋ ಹಾಕ್ತೀನಿ. ಆ ಥರ ಕಾಯಿನ ಎಲ್ಲೇ ನೋಡಿದ್ರು ತಂದುಬಿಟ್ಟು ನೀವು ತೊಗೊಂಡ್ಬಂದು ಪಲ್ಯ ಮಾಡಿದ್ದೀನಿ. ಇದು ನನ್ನ ನೈಟ್ ಡಿನ್ನರ್. ಪಾಲಕ್ ಸೊಪ್ಪಿನ ಚಪಾತಿ, ಸೆಂಬೇರೆಕಾಯಿ ಪಲ್ಯ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಗೇನ್. ಇಲ್ಲೂ ಕೂಡ ನೆನೆಸಿಟ್ಟ ಬಾದಾಮಿ ಹಾಗೆ ಎಳ್ನೀರನ್ನು ತೊಗೊಳ್ತಾ ಇದ್ದೀನಿ ನಾನು. ಎಳ್ನೀರು ಕುಡಿಬೇಕಂತಲೇ ಇಲ್ಲ, ಬಿಸಿನೀರು ಕೂಡ ಕುಡಿಬೋದು. ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡ್ಕೊಂಡು ಕುಡೀರಿ. ವಿಟಮಿನ್ ಸಿ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಅದು ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಹಾಗೆ ಕಾಯಿಲೆಗಳಿಂದ ದೂರ ಇರೋದು ಅಷ್ಟೇ ಅಲ್ಲ, ನಮ್ಮ ಹೊಟ್ಟೆಯಲ್ಲಿರೋ ಫ್ಯಾಟನ್ನ ಬರ್ನ್ ಮಾಡೋಕ್ಕೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ನಾನು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಗೊತ್ತಾ? ಬರೀ 2 kg. ಕಾರಣ, ನಾನು ತುಂಬ ತಿರುಗಾಡ್ತೀನಿ, ಅಡ್ಡಾಡ್ತೀನಿ, ಬೇರೆ ಕಡೆ. ನಾನು ಯಾರ ಮನಸ್ಸಿಗೂ ನೋವು ಮಾಡಲ್ಲ. ಬೇಡ ಅಂದೆ ಫುಡ್ ಪಾಯ್ಸನಿಂಗ್ ಆಗಿದೆ ಎಷ್ಟೋ ಸಲ, ಬಟ್ ಸ್ಟಿಲ್ ತಿಂದುಬಿಟ್ಟಿರ್ತೀನಿ. ಹಾಗಾಗಿ ನನಗೆ ಆಚೆ ಕಡೆ ಫುಡ್ ಆಗಲ್ಲ. ಆದರೂ ಕೆಲವೊಬ್ರು ಫೋರ್ಸ್ ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ನಾನು ಸಿಪ್ಪರ್ ಬಾಟ್ಲಲ್ಲಿ ನಿಮಗೆ ತೋರಿಸ್ತಾ ಇರೋದು ಆಲ್ಕಲೈನ್ ವಾಟರ್.
ಅಂದರೆ ನೀರಿಗೆ ನಾವು ಒಂದು ಚೂರು ಶುಂಠಿ ಹಾಕಿಡೋದು, ನಿಂಬೆಹಣ್ಣು ಹಾಕಿಡೋದು, ಸೌತೆಕಾಯಿ ರಾತ್ರಿ ಹಾಕಿಡಬೇಕು. ಪುದೀನ, ಇಲ್ಲಿ ನಾನು ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇದು ನೀರನ್ನು ಆಲ್ಕಲೈನ್ ಮಾಡುತ್ತೆ. ಆಲ್ಕಲೈನ್ ವಾಟರ್ ನಮ್ಮ ಬಾಡಿಗೆ ಎಷ್ಟು ಉಪಯೋಗ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ಬರೋ ವ್ಲಾಗಲ್ಲಿ ತಿಳಿಸ್ತೀನಿ. ಈಗ ಪ್ರತಿನಿತ್ಯ 1 ಲೀಟ್ರಷ್ಟು ಆಲ್ಕಲೈನ್ ವಾಟರ್ನ ನಾನು ಡೈಲಿ ಕುಡಿತಾ ಇದ್ದೀನಿ. ಹೆಚ್ಚಿಗೆ ಕುಡಿಬಾರ್ದು, ಮ್ಯಾಕ್ಸಿಮಮ್ 2 ಲೀಟ್ರ್ ಇರಬೇಕು. ಅದಕ್ಕೆ ಕಡಿಮೆನೇ ನಿಲ್ಲಿಸಿ 1 ಲೀಟ್ರ್ ಸಾಕು. ಪ್ರತಿನಿತ್ಯ ಅದನ್ನು ಸೋಕ್ ಮಾಡಿಬಿಟ್ಟು ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ. ಯಾವುದಾದ್ರೂ ಓಕೆ. ಇವತ್ತು ಕಲ್ಲಂಗಡಿ ನೀರನ್ನು ಕುಡಿತಾ ಇದ್ದೀನಿ. ಈಗ ಎಣ್ಗಾಯಿ ಪಲ್ಯ ರೊಟ್ಟಿ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಆರ್ಗ್ಯಾನಿಕ್ ಮುಳುಗಾಯಿ ಸಿಕ್ಕಿದೆ. ಸೊ ತುಂಬ ದಿನ ಅಂದರೆ ವರ್ಷಗಟ್ಟಲಾಗಿದೆ ಎಣ್ಗಾಯಿ ಪಲ್ಯ ಮಾಡಿಲ್ಲ. ಕಾರಣ ಏನು, ಮುಳುಗಾಯಿ ತಿನ್ನೋದು ಬೇಡ ಬಿಡು ಅಂತ ಅಂದ್ಕೊಂಡು ಬಿಡ್ತಾ ಇದ್ವಿ ಯಾವಾಗಲೂ. ಇದು ಆರ್ಗ್ಯಾನಿಕ್ ಮುಳುಗಾಯಿ ಆಗಿರೋದ್ರಿಂದ ಒಂದು ಆಸೆ. ಹಾಗಾಗಿ ಇದಕ್ಕೆ ಒಣ ಕೊಬ್ಬರಿ, ಈರುಳ್ಳಿ ಸಣ್ಣದಾಗಿ ಹೆಚ್ಚಾಕಿದ್ದೀನಿ, ಕೊಬ್ಬರಿ ಸಣ್ಣದಾಗಿ ತುರಿದು ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಾಗೆ ಎಣ್ಗಾಯಿ ಪುಡಿ. ನಿಮಗೆಲ್ಲ ಗೊತ್ತು, ಡಾವಿಯೋ ಶಾಂಪೂ ಅವರ ಉಮಾ ಮೇಡಮ್ ಇದಾರಲ್ಲ, ಉಮಾ ಮೇಡಮ್ ಅವರ ಇದು ಸಿರಿಧಾನ್ಯದ ಎಣ್ಗಾಯಿ ಪುಡಿ ತುಂಬ ಚೆನ್ನಾಗಿದೆ. ನಮ್ಮನೆಲ್ಲ ಮಾಡ್ತೀವಲ್ಲ, ಸೇಮ್ ಟೇಸ್ಟ್ ಇರುತ್ತೆ. ಹಾಗಾಗಿ ಎಣ್ಗಾಯಿ ಮಾಡೋಕ್ಕಾಗಲಿ, ನಿಮ್ಗೆ ಯಾವುದೇ ಪಲ್ಯ ಮಾಡೋಕ್ಕಾಗಲಿ ಸಖತ್ ಈಸಿ. ಇದೊಂದು ಇದ್ಬಿಟ್ರೆ ಆಯಿತು. ಇಲ್ಲಾಂದರೆ ಇದಕ್ಕೆ ನಾವು ಸಾಂಬಾರ್ ಪೌಡ್ರು, ಗುರಳ್ ಪುಡಿ, ಆಮೇಲೆ ಕಡಲೆ ಪುಡಿ, ಶೇಂಗಾ ಪುಡಿ ಎಲ್ಲ ಸಪ್ರೇಟಾಗಿ ಮಾಡಿ ಹಾಕ್ಕೋಬೇಕಾಗತ್ತೆ. ಆ ಎಣ್ಗಾಯಿ ಪುಡಿ ಒಂದು ಇದ್ಬಿಟ್ರೆ ನಮಗೆ ಈಸಿ. ಖಾರ ಒಂದು ಮಿಸ್ ಮಾಡಿದ್ದೆ, ಖಾರದ ಪುಡಿ ಹಾಕಿದ್ದೀನಿ. ನೀವು ಇದೇ ದಪ್ಪ ಮೆಣಸಿನ್ಕಾಯಿ ಬರುತ್ತಲ್ಲ, ಖಾರದ್ದು ಹೊಟ್ಟೆ ಮೆಣಸಿನ್ಕಾಯಿ, ಅದನ್ನು ಮಾಡುವಾಗ ನೀವು ಖಾರದ ಪುಡಿ ಹಾಕಬೇಡಿ. ಹೀರೆಕಾಯಿ ಅಥವಾ ಬದನೆಕಾಯಿ ಏನು ಮಾಡೋದು ಖಾರದ ಪುಡಿ ಹಾಕ್ಬೋದು. ಕೆಲವ್ರಿಗೆ ಹಸಿ ಮೆಣಸಿನ್ಕಾಯಿ ಇಷ್ಟ ಆಗುತ್ತೆ, ಅವ್ರು ಹಸಿ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಕೂಡ ಹಾಕ್ಕೋಬೋದು. ಸೊ ಇದು ರೆಡಿ ಇದೆ. ಇವಾಗ ಫಿಲ್ ಮಾಡೋಣ. ಈಗ ಮುಳುಗಾಯಿ ಹೆಚ್ಕೊಂಡ್ಬಿಡ್ತೀನಿ ನಾನೀಗ. ಇಲ್ಲಿ ನಾನು ಬದನೆಕಾಯಿನ ಯಾವ ರೀತಿ ಸ್ಲಿಟ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ, ಅದೇ ರೀತಿ ನಾವು ಹೀರೆಕಾಯಿ, ಸೌತೆಕಾಯಿನೂ ಕೂಡ ಸೇಮ್ ಅದೇ ಮೆಥಡಲ್ಲಿ ಸ್ಲಿಟ್ ಮಾಡಬೇಕು. ಮಾಡಿಬಿಟ್ಟು ಅದರಲ್ಲೂ ಕೂಡ ಫಿಲ್ ಮಾಡಬೇಕು. ನಿಮ್ಮ ಮನೇಲಿ ಬದನೆಕಾಯಿ ನೀವು ಒಬ್ಬರೇ ತಿನ್ನೋದಾಗಿದ್ದರೆ 2ರಿಂದ 3 ಬದನೆಕಾಯಿ, ಒಂದು ದೊಡ್ಡ ಹೀರೆಕಾಯಿ, 2 ಸೌತೆಕಾಯಿ, ಈ ಥರ ಎಲ್ಲದನ್ನೂ ಸೇರಿಸಿ ಮಾಡಿ ತುಂಬ ರುಚಿಯಾಗಿರುತ್ತೆ. ಕ್ಯಾಪ್ಸಿಕಮ್ ಅಂದರೆ ನಮ್ಮ ಸೈಡ್ ಸಿಗುವಂಥ ಹೊಟ್ಟೆ ಮೆಣಸಿನ್ಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ. ಅದಂತೂ ಬಾಯಲ್ಲಿ ನೀರು ಬರ್ತದೆ ನೆನೆಸ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಮಾಡಿ. ಹಾಗೆ ಹಾಗಲಕಾಯಿಗೆ ಒಂದು ಫಿಲ್ ಮಾಡ್ತೀವಲ್ಲ, ಇದನ್ನು ಮಾಡೋಕ್ಕೆ ಹೋಗಬೇಡಿ. ಅದಕ್ಕೂ ಸಂಬಂಧನೇ ಇಲ್ಲ, ಚೆನ್ನಾಗಿರಲ್ಲ. ಹಾಗಲಕಾಯಿಗೆ ಸಪ್ರೇಟ್ ಬರುತ್ತೆ. ಸಾಧ್ಯವಾದರೆ ಇನ್ನೊಮ್ಮೆ ತೋರಿಸ್ತೀನಿ ನೋಡಿ. ಇಷ್ಟು ನೀಟಾಗಿ ನಿಧಾನಕ್ಕೆ ಇದನ್ನು ತುಂಬ್ಕೋಬೇಕು. ನನ್ನ ಕೆಲಸ ಸ್ವಲ್ಪ ಸ್ಲೋ, ಕಿಚನ್ ಕೆಲಸನೇ ಸ್ವಲ್ಪ ಸ್ಲೋ ನಂದು. ನಾನು ತುಂಬಾ ಪರ್ಫೆಕ್ಟ್ನೆಸ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಹಾಗಾಗಿ ಭಾಳ ನಿಧಾನ ಆಗುತ್ತೆ, ನನ್ನ ಕೆಲಸ ಮುಗಿಯೋದೇ ಇಲ್ಲ. ನನಗನ್ಸುತ್ತೆ ಆ ಥರ. ಎಲ್ಲರೂ ನಾನು 5 ನಿಮಿಷಕ್ಕೆ ತಿಂಡಿ ಮಾಡ್ತೀನಿ ಅಂತಾರೆ, ಬಟ್ ನಂಗೆ ಹೆಂಗೆ ಮಾಡ್ತಾರೆ ಅಂತ ನಾನೇ ಅನ್ಕೋತಿರ್ತೀನಿ ಅಷ್ಟೇ. ನಾನು ಸ್ವಲ್ಪ ಸ್ಲೋನೇ. ಸೊ ಇಲ್ಲಿ ಬದನೆಕಾಯಿ ಎಲ್ಲ ಫಿಲ್ ಮಾಡಿಕೊಂಡು ಮುಳುಗಾಯಿ ಚಟ್ನಿನೂ ಮಾಡಿದ್ದೆ. ತುಂಬ ಮುಳುಗಾಯಿ ಇತ್ತು. ಇದು ಆರ್ಗ್ಯಾನಿಕಲಿ ಬೆಳೆದಿದ್ದ ಮುಳುಗಾಯಿ, ನಮ್ಮ ಹಾಲೇಶ್ವರ್ ತಂದುಕೊಟ್ಟಿದ್ರು. ಅದು ಎಣ್ಗಾಯಿ ಪಲ್ಯ, ಹಾಗೆ ಮುಳುಗಾಯಿ ಚಟ್ನಿ, ಜೋಳದ ರೊಟ್ಟಿ ಮಾಡಿದ್ದೆ. ಸಾಮಾನ್ಯವಾಗಿ ನಮ್ಮ ಮನೇಲಿ ಜೋಳದ ರೊಟ್ಟಿ ಇದ್ದೇ ಇರುತ್ತೆ. ಇನ್ನು ಚಪಾತಿ ಅದೆಲ್ಲ ಮಾಡ್ತಾ ಇರ್ತೀವಿ, ಮುದ್ದೆನೂ ಮಾಡ್ತೀನಿ. ಸೊ 3 ಥರ ಇರುತ್ತೆ. ಮಿಲೆಟ್ಸ್ನ ಅಪರೂಪ ಆಗಿದೆ. ಜೋಳ, ರಾಗಿ, ಗೋಧಿ 3 ಆಲ್ಟರ್ನೇಟಾಗಿ ಯೂಸ್ ಮಾಡ್ತಾ ಇದ್ದೀವಿ ಮನೇಲಿ. ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ರೈಸ್ ತಿಂತೀವಿ, ಬಟ್ ನಂದು ಒಕೇಶ್ನಲಿ ಆಗಿಬಿಟ್ಟಿದೆ. ಇವಾಗ ಯಾವಾಗೋ ಒಂದು ಟೈಮ್ ರೈಸ್ ತಿಂತಾಯಿದ್ದೀನಿ. ತಿನ್ನಬಾರ್ದು ಅಂತಲ್ಲ, ಆ ಟೈಮಲ್ಲಿ ಹೆಲ್ದಿಯಾಗಿ ಅದಕ್ಕಿಂತ ಬೇರೆ ಆಪ್ಷನ್ ಇದ್ದಾಗ ಅದನ್ನು ತಿಂತಾಯಿದ್ದೀನಿ. ಇದು ಯಾವುದೇ ರೀತಿ ಚಾಲೆಂಜ್ ಅಲ್ಲ. ನೀವು ಆರೋಗ್ಯಕರವಾದ ಜೀವನ ಶೈಲಿನ ಅಳವಡಿಸ್ಕೊಳ್ಳಿ ಅನ್ನೋದು ನನ್ನ ವಿನಂತಿ ಅಷ್ಟೇ. ನನ್ನ ಆಸೆ ಕೂಡ, ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಹೆಲ್ದಿಯಾಗಿರಬೇಕು. ಎಷ್ಟೋ ಜನ ಹೆಣ್ಮಕ್ಳಿಗೆ ಒಬೆಸಿಟಿ, ಹೊಟ್ಟೆ ಕರಗಿಸ್ಬೇಕು, ಇದೊಂದೇ ಜೀವನದ ಮುಖ್ಯ ಉದ್ದೇಶ ಅನ್ನೋಂಗೆ ಆಗಿರುತ್ತೆ. ನೀರಾಗಿ ಕಲಿಸ್ತೀನಿ. ಬೇಯಲಿಕ್ಕೆ ಬೇಕಲ್ಲ. ಇದು ನಮ್ಮ ಚಳ್ಳಕೆರೆ ಗಾಣದ ಶೇಂಗಾ ಎಣ್ಣೆ, ಕೊಬ್ಬರಿ ಎಣ್ಣೆನೂ ಬಳಸ್ತಾ ಇದ್ದೀನಿ ನಾನು. ಇವಾಗ ತೋರಿಸ್ತೀನಿ.
ನೋಡಿ, ಒಂದು ಬಾಟ್ಲಲ್ಲಿ ಕೊಬ್ಬರಿ ಎಣ್ಣೆ ಇದೆ, ಒಂದು ಬಾಟ್ಲಲ್ಲಿ ಶೇಂಗಾ ಎಣ್ಣೆ ಇದೆ. ಕಲರ್ ನೋಡಿ. ಕೊಬ್ಬರಿ ಎಣ್ಣೆ ಏನಂದರೆ ತಿಂಡಿಗಳಿಗೆಲ್ಲ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ. ಇದು ಸ್ವಲ್ಪ ಆಥೆಂಟಿಕ್ ರೆಸಿಪಿ ಆಗಿರೋದ್ರಿಂದ, ನಮ್ಮ ನಾರ್ತ್ ಕರ್ನಾಟಕ ರೆಸಿಪಿ ಆಗಿರೋದ್ರಿಂದ ಕರಾವಳಿಯ ಕೊಬ್ಬರಿ ಎಣ್ಣೆ ಬಳಸಿದಾಗ ಈ ರೆಸಿಪಿ ಸರಿಯಾಗಲ್ಲ ಅಂತ. ಜೀರಿಗೆ ಹಾಕೋಣ. ಎಷ್ಟು ಜನಕ್ಕೆ ಇದನ್ನು ನೋಡ್ತಾ ನೋಡ್ತಾ ಬಾಯಲ್ಲಿ ನೀರು ಬರುತ್ತೆ ಹೇಳಿ. ನಿಜ. ಸ್ಪೆಷಲಿ ಉತ್ತರ ಕರ್ನಾಟಕದ ಅಡುಗೆಗಳು ಚಟ್ಪಟ ಅಂತ ಇರುತ್ತೆ, ಅಂದರೆ ಸ್ಪೈಸಿ ಆಗಿರುತ್ತೆ. ಈ ನಾರ್ತ್ ಇಂಡಿಯನ್ ಸೈಡು ಚಾಟ್ಸ್ ಅಂತ ಏನು ತಿಂತಾರೆ, ನಮ್ಮ ಸೈಡು ಪ್ರತಿ ಅಡುಗೆನೂ ಕೂಡ ಉಪ್ಪು ಹುಳಿ ಖಾರ ಸ್ವಲ್ಪ ಮುಂದೆನೇ. ಅದರಲ್ಲೂ ಜೋಳದ ರೊಟ್ಟಿ ಸ್ವಲ್ಪ ಸಪ್ಪೆ ಅಲ್ವಾ, ಅದ್ರ ಜೊತೆಗೆ ಕಾಂಬಿನೇಷನ್ ಆಗಬೇಕು ಅಂದರೆ ಎಲ್ಲದೂ ಇದೇ ಥರ ಇರಬೇಕು. ಇದಕ್ಕೆ ಮುಳುಗಾಯಿ ಚಟ್ನಿ ಕೂಡ ಮಾಡಿದ್ದೆ. ಮುಳುಗಾಯಿ ಚಟ್ನಿಗೆ ಮುಳುಗಾಯಿನ ಸುಟ್ಕೊಂಡು ಹಸಿಮೆಣಸಿನ್ಕಾಯಿನ ಹುರ್ಕೊಂಡು ಮಾಡಬೇಕಾಗತ್ತೆ. ಎಷ್ಟು ಚೆನ್ನಾಗಿ, ಇದನ್ನು ಎಣ್ಣೆಯಲ್ಲಿ ನಾವು ಎಷ್ಟು ಮಾಗಿಸ್ಕೋತೀವೋ ಅಷ್ಟು ಚೆನ್ನಾಗಾಗುತ್ತೆ ಪಲ್ಯ. ವಿಷಲೆಲ್ಲ ಓಡಿಸ್ಬೇಡಿ, ಒಂದು ವಿಷಲು 2 ವಿಷಲ್ ಅಂತೆಲ್ಲ ಓಡಿಸೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಹೊತ್ತು ಇನ್ನೇನು ಪ್ರೆಷರ್ ಜಾಸ್ತಿ ಆಯಿತು, ಇನ್ನು ವಿಷಲ್ ಬರುತ್ತೆ ಅಂದಾಗ ಆಫ್ ಮಾಡಿಬಿಡಿ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಬದನೆಕಾಯಿ ಇದೆಲ್ಲ ತುಂಬ ಹಾರ್ಡ್ ವೆಜಿಟೇಬಲ್ ಅಲ್ಲ, ಬೇಗ ಬೆಂದೋಗುತ್ತೆ. ನೋಡಿ, ಅದು ಮಸಾಲೆ ಇರೋದನ್ನ ಸ್ವಲ್ಪ ತಳ ಹಿಡಿಯುತ್ತೆ, ಆವಾಗ ಒಂಚೂರು ಕೈ ಆಡಿಸ್ತಾರೆ. ಹಾಗೆ ಬದನೆಕಾಯಿನ ಉಲ್ಟಾ ಮಾಡ್ತಾಯಿದ್ರೆ ಕೆಳಗೆ ಎಲ್ಲ ಕಡೆಗೂ ಬೇಯುತ್ತೆ. ಅದಾದಮೇಲೆ ನಾವು ಇಟ್ಕೊಂಡಿದ್ದೀವಲ್ಲ ಮಸಾಲೆ ಉಳಿದಿರುತ್ತಲ್ಲ, ಅದನ್ನು ನೀರಲ್ಲಿ ಕಲಸಿ. ನೀವು ನೋಡಿದ್ರಿ ನಾನು ಇಂಚೂರು ಬೆಲ್ಲ ಉಪ್ಪು ಹಾಕ್ಕೊಂಡಿದ್ದ ಕಾರಣ ಏನು ಗೊತ್ತಾ, ಮಸಾಲೆಗೆ ನೀರು ಹಾಕ್ಕೊಂಡೆ. ನೀರು ಹಾಕ್ಕೊಂಡ್ಮೇಲೆ ಅದು ಸಪ್ಪಗಾಗ್ಬಿಡುತ್ತೆ. ಅದಕ್ಕೆ ಇನ್ನೊಂಚೂರು ಉಪ್ಪು ಮತ್ತು ಬೆಲ್ಲನ ಹಾಕ್ಕೊಂಡು ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ಉಪ್ಪು ಹುಳಿ ಖಾರ ಎಲ್ಲ ಅಚ್ಚುಕಟ್ಟಾಗಿ ಒತ್ತಾಗಿದ್ರೇ ರುಚಿ ಅಡುಗೆ ಅಲ್ವಾ. ಹೇಗೆ ಅನ್ನಿಸ್ತಾ ಇದೆ? ತುಂಬ ಚೆನ್ನಾಗಾಗಿತ್ತು. ಹಾಗೆ ಇದನ್ನು 2 ಟೈಮ್, ಬೆಳಗ್ಗೆ ಮಧ್ಯಾಹ್ನಕ್ಕೂ ನಾವು ರೊಟ್ಟಿ ತಿಂದ್ವಿ. ಮತ್ತು ನೈಟಿಗೆ ನಿಜವಾಗ್ಲೂ ನನ್ನ ಕೈಲಿ 3 ಹೊತ್ತು ಒಂದೇ ಥರ ಅಡುಗೆ ಎಲ್ಲ ತಿನ್ನೋಕ್ಕಾಗಲ್ಲ. ರಾತ್ರಿಗೆ ಮತ್ತೆ ಬೇರೆ ಮಾಡಿದೆ. ಏನು ಮಾಡಿದೆ ಅಂತ ಮುಂದಕ್ಕೂ ನೋಡ್ತೀರಾ ನೀವು. ಈಗ ಈ ನೀರನ್ನು ಇದಕ್ಕೆ ಹಾಕಿಬಿಡಿ. ಹಾಕಿ ಲಿಡ್ ಕ್ಲೋಸ್ ಮಾಡಿದರೆ ಸಾಕು. ಇದರಲ್ಲೇ ಈ ಮಸಾಲೆಯಲ್ಲಿ ಒಳಗಡೆ ಕೂಡ ಮಸಾಲೆ ಇರುತ್ತಲ್ವ, ಚೆನ್ನಾಗಿ ಬೆಂದಿರುತ್ತೆ. ಎಣ್ಣೆಯಲ್ಲೇ ಆಲ್ಮೋಸ್ಟ್ ಅದು ಫ್ರೈ ಆಗಿರುತ್ತೆ. ಈಗ ಇನ್ನೊಂಚೂರು ಮಸಾಲೆ ಮಧ್ಯದಲ್ಲಿ ಅದು ಬೇಯಬೇಕಷ್ಟೆ. ತುಂಬ ಆ ಕಡೆ ಈ ಕಡೆ ಎಲ್ಲ ಈಗ ಸಾಂಬಾರು ಮಾಡೋ ರೀತಿಯಲ್ಲಿ ನಾವು ಕೈ ಆಡಿಸ್ಬಿಟ್ರೆ ಬದನೆಕಾಯಿ ಹೋಳಾಗುತ್ತೆ. ಹೋಳಾಗ್ಬಿಟ್ರೆ ನಮ್ಗೆ ಅದು ಇಡ್ಗಾಯಿ ಅಂತ ಅನ್ಸೋದೇ ಇಲ್ಲ. ಇಡೀ ಮುಳುಗಾಯಿನ ಇಟ್ಬಿಟ್ಟು ನಾವು ಏನು ತಿಂತೀವಲ್ಲ ಆ ಥರ ಮಜಾ ಬರೋಲ್ಲ. ನಾನು ಊಟಕ್ಕೆ ಕೂತ್ಕೊಂಡಿದ್ದೆ, ಆವಾಗ ನೆನಪಾಯಿತು, ಅರೆ ಒಂದು ಪಲ್ಯ ಆದಮೇಲೆ ತೋರಿಸ್ಲೇ ಇಲ್ವಲ್ಲ ಅಂತ. ಹಾಗಾಗಿ ನಿಮಗೆ ಇದು ನೋಡಿ ಆರ್ಗ್ಯಾನಿಕ್ ಮುಳುಗಾಯಿ. ಹಾಗಾಗಿ ಊಟ ಮಾಡ್ತಾ ಇರುವಾಗಲೇ ಒಂದು ಫೋಟೋ ತೆಗೆದು ನಿಮಗೆ ಹಾಕಿದ್ದೀನಿ. ಇದೆ ನೋಡಿ, ನಾನು ಊಟಕ್ಕೆ ಕೂತಿದ್ದೆ, ಮುಳುಗಾಯಿ ಚಟ್ನಿ, ಮುಳುಗಾಯಿ ಎಣ್ಗಾಯಿ ರೊಟ್ಟಿ, ಜೋಳದ ರೊಟ್ಟಿ. ರಾತ್ರಿಗೆ ಪಾಲಕ್ ಸೊಪ್ಪಿನ ಚಪಾತಿ, ಕ್ಯಾರೆಟ್ ತುರಿದ್ಬಿಟ್ಟು ಒಂಚೂರು ಫ್ರೈ ಮಾಡಿದ್ದೆ ಪಲ್ಯ ಥರ. ಹಾಗೆ ಟೊಮೆಟೊ ಹಣ್ಣಿನ ಚಟ್ನಿನೂ ಇತ್ತು. ರಾತ್ರಿ ನಂದು ಊಟ 1 ಚಪಾತಿ ಅಷ್ಟು ಪಲ್ಯ. ರಾತ್ರಿ ಅಂದರೆ ನಾನು ಊಟ ಎಷ್ಟೊತ್ತಿಗೆ ಮಾಡ್ತಾಯಿದ್ದೀನಿ ಗೊತ್ತಾ, 6:30 7 ಗಂಟೆಗೆ ಊಟ ಮಾಡ್ತಾಯಿದ್ದೀನಿ. ನೀವೇನೇ ರೀಸನ್ಸ್ ಕೊಟ್ಟರು ಮಾಡಬೇಕು ಅಂತ ಮನಸ್ಸಿದ್ರೆ ಮನೇಲಿ ಎಲ್ಲರ ಹತ್ರ ಮಾತಾಡಿ ಡಿಸ್ಕಸ್ ಮಾಡಿ ನಿಮ್ಗಾದ ಒಂದು ಸಮಯನ ನೀವು ಮಾಡ್ಕೊಳ್ಳೇಬೇಕು. ಇದು ಹೊಸ ವರ್ಷಕ್ಕೆ ರೆಸೊಲ್ಯೂಷನ್ ಅಂತ ಬೇಕಾದರೂ ಅಂದ್ಕೊಳ್ಳಿ. ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಲ್ವಾ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡಿಕೊಂಡು ನೋಡಿ. Thank you for watching my channel. Thank you.